ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾವಂತೂ ತುಂಬ ಚಂದ ಇದ್ದೀವಿ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಎಂತ ಗೊತ್ತುಂಟ, ನನ್ನ ನೆಕ್ಸ್ಟ್ ಡೇ ಲಾಂಗ್ ಸ್ಟಾರ್ಟ್ ಆಯಿತು. ನನಗೆ ಗಡಿಬಿಡಿಯಲ್ಲಿ ಹೊಡ್ಕೊಂಡು ಬಂದಿದ್ದಾಯ್ತಾ, ತುಂಬ ಬೈದು ಕರ್ಕೊಂಡು ಬಂದಿದ್ದಾರೆ. ಹೆವಿ ಬೈದು ಟೈಮ್ ಆಗಿತ್ತು ಆಲ್ರೆಡಿ. ನಾನು ವಾಶ್ರೂಮಿಗೆ ಹೋದಾಗಲೇ ಕ್ಯಾಬ್ ಬಂದಿದೆ, ಕೆಳಗಡೆ ಬನ್ನಿ ಅಂತಿದ್ದಾರೆ. ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ, ಇವಾಗ ರೆಡಿಯಾಗಿ ಬಂದೆ ಆಯಿತಾ. ಚೂರು ಬೈಸ್ಕೊಂಡೆ ಅಷ್ಟೇ. ನಾವಿಬ್ಬರೆಲ್ಲ ಆಯಿತಾ, ನಾನು ಫಸ್ಟ್ ಹೇಳಿದ್ದಲ್ಲ ಅಣ್ಣ ಕೂಡ ಬರ್ತಾರೆ ಅಂತ. ಕಿರಣ್ ಅಣ್ಣ ಇದ್ದಾರೆ, ಅಲ್ಲಿ ಬಂದಿದ್ದಾರೆ. ಕಿರಣ್ ಅಣ್ಣ ಹಾಯ್. ನಾವು 3 ಜನ ಹೋಗುದು ಆಯ್ತಾ. ಇವಾಗ ಓಡಿ ಬಂದು ಸಾಕಾಯ್ತು ಮಾರೆ. ಎಲ್ಲಿಂಟು ನೀರು? ಸಾಕಾಯ್ತು. ಆ ಸರ್ಕಲ್ ಅಲ್ಲಿ ಇಳಿದು ಅರ್ಧಕ್ಕೆ ಇಳಿದು ನಂಗೆ ಮೊದಲೇ ರೋಡ್ ಪಾಸ್ ಆಗ್ಲಿಕ್ಕೆ ಬರುದಿಲ್ಲ ಮಾರೆ. ಹೇಗೆ ಓಡಿ ಬಂತ ನಂಗೆ ಗೊತ್ತಿಲ್ಲ. ದವಕ್ಕಂತೇಳಿ ಒಂದು ಸೈಡ್ ಬಸ್ ಆದ್ರೆ ಉಂಟಲ್ಲ, ನಾನು ಅಲ್ಲಿರ್ತೇನೆ. ಆ ಕಡೆದು ಸೀಟ್ ಬುಕ್ ಉಂಟಾಯ್ತಾ, ನಮ್ಮದೇ ಅದು. ಬಟ್ ಇವಾಗ ಹತ್ತಿದ್ದಷ್ಟೇ ಅಲ್ಲ, ಎಂತ ಈಗ ನಿದ್ರೆ ಮಾಡ್ಲಿಕ್ಕೆ ಎಂತ ಇಲ್ಲಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಹೋದ್ರೆ ಸಹ ಫ್ಯಾನ್ಸ್ ಮಾರೆ. ಮುನ್ಕಿ ನೋಡಿ ಅಲ್ಲ, ಫ್ಯೂಚರ್ ಅಲ್ಲಿ ನಂಗೆ ಒಂದು ಲವರ್ ಅಂತ ಹೇಳಿ ಬಂದ್ರೆ ಉಂಟಲ್ಲ, ನಂಗೆ ಪ್ರೈವೇಸಿ ಇರುವುದಿಲ್ಲ ಎಲ್ಲಿ ಸಹ ತಿರ್ಗಾಡ್ಲಿಕ್ಕೆ ಅಲ್ವಾ. ಈ ಅಣ್ಣ ಇದು ಕಾಮಿಡಿ ಗೊತ್ತಾ, ನಾವು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾಡಿದ್ವಿ. ಇವರು ಹೇಳುದು, ನಂಗೆ ಯಾರಾದ್ರೂ ಮದುವೆ ಆಗ್ಲಿಕ್ಕೆ ಬಂದ್ರೆ ನನ್ನದು ಚೊರ ಕೇಳಿ ಅವರದ್ದು ಇದೆಲ್ಲ ಬೋಳಾಗ್ತದಂತೆ ಮಂಡೆ. ಫ್ಯಾಕ್ಟ್ ಮಂಡೆ ಹಾಗೆ ಹೇಳುದಿದ್ರೆ ನಿಮ್ದು ಇಷ್ಟೊತ್ತಿಗೆ ಆಫ್ ಕ್ಯಾಮ್ರಾ ಆಮೇಲೆ ಒಂದು ಹೇಳ್ತೀನಿ. ಎಂತ ಹೇಳಿ? ಆಮೇಲೆ ಆಫ್ ಕ್ಯಾಮ್ರಾ ಹೇಳ್ತೀನಿ. ಬಟ್ ಸೀಕ್ರೆಟ್ ಅನ್ನ ನಾನು ರಿವೀಲ್ ಮಾಡ್ತೇನೆ. ಆಫ್ ಕ್ಯಾಮ್ರಾ ಹೇಳಿದ್ರು ಕೂಡ ಆಯ್ತಾ, ನಾನು ರಿವೀಲ್ ಮಾಡ್ತೇನೆ. ಬರುದಿಲ್ಲ ಹೆಂಗೋಡ್ ಬರ್ತಾರೆ ಗೊತ್ತಾ ಸಂತು, ಓಡ್ತಾ ಇದಾರೆ, ಸ್ಪೀಡ್ ಇಲ್ಲ. ಫಸ್ಟ್ ಆಫ್ ಆಲ್ ಎಂತ ಆಯ್ತು ಗೊತ್ತಾ, ಅದು ಚಪ್ಪಲ್ ಅದು ಓಪನ್ ಆಗುದಿಲ್ಲವಾ. ನೀನು ಓಡ್ಬಿಟ್ಟೆ ಮುಂದಗಡೆ, ಫಸ್ಟ್ ಬಂದು ಕ್ಯಾಚ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ಕೊಂಬೋದಿಲ್ಲ. ನಾನು ಓಡ್ ಬಂದೆ, ಈ ಕಡೆ ನೋಡ್ತಾ ಇದ್ದೀನಿ, ಇವ್ರು ಓಡ್ತಾ ಇದಾರೆ, ಆದ್ರೂ ಮುಂದೆ ಬರ್ತಾ ಇಲ್ಲ. ಎಷ್ಟು ಗಾಡಿಗಳು, ಎಂತ ಗಾಡಿಗಳು ಮಾರೆ. ಅರ್ಧ ಗಂಟೆ ಹಾಗೇನೆ ಟ್ರಾಫಿಕ್ ಅಲ್ಲಿ ಇರ್ಬೇಕು. ಮೊದಲು ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡುವಾಗ ಹಾಗೇನೆ ಬಸ್ಸಲ್ಲಿ ಹೋಗಿ ಬರ್ತಿದ್ದದಲ್ಲ, ಅರ್ಧ ಮುಕ್ಕಾಲು ಗಂಟೆ. ಕೆಲವು ಸಲ ಮಳೆ ಬಂದರೆ ಅಂತೂ ನನಗೆ ಇನ್ನೂ ನೆನಪುಂಟು. ಆ ಮೆಜೆಸ್ಟಿಕ್ ಹತ್ರ ಕೆಳಗಡೆ ಒಂದು ಇದುಂಟು, ಫ್ಲೈಓವರ್ ಥರ, ಅಲ್ಲಿ ಕರೆಕ್ಟ್ 1-1.5 ಗಂಟೆ ಬಸ್ ನಿಂತದ್ದು. ಅದು ರೋಡ್ ಸಹ ಎಂಥದ್ದು, ಫುಲ್ ನೀರು ತುಂಬಿ ಹೋಗ್ಲಿಕ್ಕೆ, ಗಾಡಿ ಹೋಗ್ಲಿಕ್ಕೆ ಜಾಗ ಇಲ್ಲ, ಫುಲ್ ರಗಳೆ ಆಗಿತ್ತು. ನೆನಪು ಎಲ್ಲ. ಎಷ್ಟೇ ಕ್ಯಾಶುವಲ್ ಆಗಿರಬೇಕು ಅಂದರೂ ನನ್ನ ಮನಸ್ಸಲ್ಲಿ ಕಾಡ್ತಿದ್ದದ್ದು ಒಂದೇ ಒಂದು, ನನ್ನ ಈ ನೋವಿನ ಪಯಣ. ನನ್ನ ಮನಸ್ಸಲ್ಲಿ ಇದ್ದ ದುಃಖ, ನೋವು, ಸಂಕಟ, ಹಾಗೆ ಒಂದು ಜೀವದ ಸಂಕಷ್ಟದ ಸಮಯದಲ್ಲಿ ನಾನು ಹೊರಟ ಈ ದಾರಿ, ನನ್ನ ತಂದೆ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ. ಕಷ್ಟನೇ ಕೊಡಬೇಡಿ ದೇವರೇ ಅಂತ ನಾನು ಕೇಳೋದಿಲ್ಲ, ಆದರೆ ಬಂದ ಕಷ್ಟಗಳನ್ನು ಎದುರಿಸುವಷ್ಟು ಶಕ್ತಿ ಕೊಡಿ, ಅಷ್ಟೇ ಸಾಕು ಅಂತ ಕೇಳ್ಕೊಳ್ಳೋದು. A few moments later. ನನ್ನ ಲೈಫಲ್ಲಿ ನಾನು ಹೆಲಿಕಾಪ್ಟರ್ ಇಷ್ಟು ಹತ್ರದಲ್ಲಿ ನೋಡ್ತಿರೋದು ಇದೇವೆ ಅಂತ. ಅಲ್ಲಿ ನೋಡಿ, ನಾನು ಹೆಲಿಕಾಪ್ಟರ್ನ ಇಷ್ಟು ಹತ್ರದಲ್ಲಿ ನೋಡಿದ್ದು ಇವತ್ತೇ ಸೈ. ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ, ನಾನು ಸುಮ್ಮನೆ ಕೂತಿದ್ದೆ, ಇದು ಮಂಕಿ ನೋಡಿ ಅಂತ. ಅದಕ್ಕೆ ಸಹ ಗೊತ್ತುಂಟು ನನಗೆ ಹೆಲಿಕಾಪ್ಟರ್ ನೋಡಿ ಗೊತ್ತಿಲ್ಲ, ಇಷ್ಟು ಹತ್ರದಲ್ಲಿ ನೋಡಿದ್ದಿದೆ ಫಸ್ಟ್. ಬಟ್ ನನಗೆ ಲೈಫಲ್ಲಿ ಒಂದು ಆಸೆ ಉಂಟು ಆಯ್ತಾ, ಎಂತ ಗೊತ್ತುಂಟು, ಅದು ನನ್ನ ಲೈಫ್ ಪಾರ್ಟ್ನರ್ ಜೊತೆ ಆಯ್ತಾ. ನಾಚಿಕೆ ನನ್ನ ಲೈಫ್ ಪಾರ್ಟ್ನರ್ ಜೊತೆ ನನಗೆ ಫ್ಲೈಟಲ್ಲಿ ಕುತ್ಕೊಳ್ಳುವ ಆಸೆ ಉಂಟು. ಹೇಳಿ, ಅದಕ್ಕಿಂತ ಮುಂಚೆನೆ ಅಂದ್ರೆ ಇವಾಗ ನಾನು ಲೈಫ್ ಪಾರ್ಟ್ನರ್ ಜೊತೆ ಹೋಗುದಿಲ್ಲ, ಅದಕ್ಕಿಂತ ಮೊದಲೇ ಹೋಗ್ತೀರಿ ಅಂದ್ರೆ ಮುಂಚೆ ನಿಮ್ ಕೆಲಸದ ಮೇಲೆ ಹೋಗ್ಲಿಕ್ಕೆ. ಕೆಲ್ಸದ ಮೇಲೆ ನಾನು ಅವ್ರ ಜೊತೆ ಹೇಗೆ ಹೋಗ್ತೇನೆ, ಲೈಫ್ ಪಾರ್ಟ್ನರ್ ಜೊತೆ ಅಲ್ಲ. ಹಾಗಾದ್ರೆ ಓಕೆ. ಬಟ್ ನಂಗೆ ಆಸೆ ಇರೋದು ನನ್ನ
ನನ್ನ ಲೈಫ್ ಪಾರ್ಟ್ನರ್ ಜೊತೆ ಫ್ಲೈಟಲ್ಲಿ ಹೋಗಬೇಕು ಅಂತ. ಫ್ಲೈಟ್ ಬುಕ್ ಮಾಡಿದ್ರೆ ಮದುವೆ ಆದ್ಮೇಲೆ ಫ್ಲೈಟ್ ಬುಕ್ ಮಾಡ್ಬೇಕಾ ಇಲ್ಲ ಮದುವೆಗಿಂತ ಮುಂಚೆ ಫ್ಲೈಟ್ ಬುಕ್ ಮಾಡ್ಬೇಕಾ, ಅದು ಮ್ಯಾಟರ್. ಅದರಿಂದ ಅವರು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ. ಇಲ್ಲ, ಹೇಗೆ ಗೊತ್ತಣ್ಣ, ನನ್ನನ್ನೇ ಮದುವೆ ಆಗ್ತಾರೆ ಅಂದ್ರೆ ನಾನು ಮದುವೆಗಿಂತ ಮೊದಲು ತಿರ್ಗಾಡ್ಲಿಕ್ಕೆ ರೆಡಿ ಇದ್ದೇನೆ. ಅಲ್ಲ, ಒಳ್ಳೆ ಆಗ್ತದೆ ಅವಾಗ, ಜಾಲಿ. ಅವಾಗ ಲವರ್ಸ್ ತರ ಗಮ್ಮತ್ತು ಜಾಲಿ ಮಾಡ್ಕೊಂಡು ತಿರ್ಗಾಡ್ಲಿಕ್ಕೆ ಬೆಸ್ಟ್ ಅದು. ಆವಾಗ ಮದುವೆ ಆದ್ಮೇಲೆ ಫ್ಯಾಮಿಲಿದು ಕಮಿಟ್ಮೆಂಟ್ಸ್ ಎಲ್ಲ ಇರ್ತದೆ, ಅದು ಓಕೆ. ಬಟ್ ಮದುವೆ ಆಗದೆ ಕಮಿಟ್ ಆಗ್ಲಿಕ್ಕೆ ಅಂದ್ರೆ ಮದುವೆ ಆಗುದಿಲ್ಲ ಹೇಳಿ ಕಮಿಟ್ ಆಗ್ಲಿಕ್ಕೆ ನೋ. ಬೀಳ್ಬೇಡಿ ಮಂಕಿ ಒಂದೇ ಸಲ ಕೆಳಗೆ ದಬಕ್ಕಂತ. ಈಗ ಅವರೇನೋ ಹೋದ್ರು, ನಾನೀಗ ಭಕ್ತ, ನಿನಗೇನು ಬೇಕು? ಫಸ್ಟ್ ನೀವು ಹೇಳಿದ್ರೆ ಅದೇ ಸಾಕು. ಇಲ್ಲೇ ಇರಲಿ ಅಂತ ನನಗೆ ಬ್ಯಾಗ್ ಬಿಟ್ಟು ಬಂದಿಲ್ಲ ಅನ್ಸಲ್ಲ, ಬಿಟ್ಟು ಬಂದೆ ಫೀಲ್ ಆಗ್ತದೆ. ಈ ಪ್ರಾಣಿ ಹೋದಲ್ಲೆಲ್ಲ ಇದಕ್ಕೆಲ್ಲ ಖರ್ಚು ಮಾಡ್ತದೆ. ಇವಾಗ ನೀಡುಂಟಾ? ಇಲ್ಲ ಅಲ್ಲ, ಬನ್ನಿ. ಎಂತದು? ಹೇರ್ ಫ್ರೆಂಡ್ ಮಕಾನ ನೋಡ್ತೀರಾ? ಪೆರಿ ಪೆರಿ, ಚೀಸು, ಸಾಲ್ಟೆಡ್, ಸ್ವೀಟ್ ಕಾರ್ನ್ ಇದೆ. ठीक है, एक कारा वाला तो कितना है? 150. ಎಲ್ಲ ಗೋರಿ ಹಿಡ್ಕೊಂಡಾಯ್ತು, ಇನ್ನು ಹೋಗಿ ತಿನ್ನೋದೊಂದೇ ಬಾಕಿ ಉಂಟು. ಅಲ್ಲಿಗೆ ನೋಡಿದ ಕಲರ್ ಎಲ್ಲ ಬೇಕು, ಎಲ್ಲ ಹಿಡ್ಕೊಂಡಾಗಿದೆ, ಇನ್ನು ಹೊರಡುದು. ಹೇಗೆ ಫೀಲ್ ಆಗ್ತುಂಟು ಗೊತ್ತಾ? ನನಗೆ ಸಣ್ಣ ಮಕ್ಕಳಾಗೆ ಫೀಲ್ ಆಗ್ತುಂಟು. ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ತೆಕ್ಕೊಂಡು ಬರೋದು ಫಸ್ಟ್, ಹಾಗೆ ಫೀಲ್ ಆಗ್ತಾ ಉಂಟು. ನಾನಾ ಬಸ್ಸಿನ ಡ್ರೈವರೇ ಬರಲಿಲ್ಲ, ಫೋನ್ ಮಾಡೋದು ಎಲ್ಲಿಗೆ ಹೋಗುದು? ಇವತ್ತಿ ನಾನು ಒಂದು ಲೇಸ್ ಬೇಕು, ಲೇಸ್ ತಗೊಂಡು ಮತ್ತೆ ಬೈಸ್ಕೊಳ್ಬೇಡಿ, ಇಲ್ಲ ನಾ ಜೊತೆನೆ ಪ್ಲೀಸ್. ಹೋಲ್ಡ್ ನನಗೆ ಗೊತ್ತು ಅದು ಬೀಳುತ್ತೆ. ಮತ್ತೆ ಅಯ್ಯಪ್ಪ ಇದು ಯಾವ ಥರ ಆಗ್ತದೆ? ಹತ್ತಕ್ಕೂ ಬರಲ್ಲ. ಯಾರು ಹೇಳಿದ್ದು? ನಾನು ಹೇಳ್ತಾ ಇದ್ದೀನಲ್ಲ. ಓ ಬ್ರಹ್ಮಿ, ಥ್ಯಾಂಕ್ ಯು. ಎಂತ ಗೊತ್ತುಂಟ, ನಾನು ಇವತ್ತು ಬೆಳಿಗ್ಗೆ ಅಷ್ಟೇ ಅಂದ್ಕೊಳ್ತಿತ್ತಾಯ್ತಾ, ಇವಾಗ ಸಣ್ಣ ಮಕ್ಕಳನ್ನ ಅಥವಾ ಕೆಲವರು ಇವಾಗ ಅವರ ಅಣ್ಣಂದರು ಇಲ್ಲ ಅವರ ಅಪ್ಪ ಹೀಗೆಲ್ಲ ಹೊರಗಡೆ ಕರ್ಕೊಂಡು ಹೋದಾಗೆಲ್ಲ ತಿಂಡಿ ಎಲ್ಲ ತೋರಿಸಿ ಅಂದರೆ ಹೀಗೆ ಇದು ಬೇಕು ಅದು ಬೇಕು ಅಂದಾಗ ತೆಗೆದು ಕೊಡ್ತಾರಲ್ಲ. ನಾನು ಅಂದ್ಕೊಂಡಿದ್ದೆ ನನಗೆ ಹಾಗೆ ಒಂದು ಇಲ್ಲಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಹಾಗೆ ಅದಕ್ಕೆ ದೇವರಿಗೆ ಕೇಳಿಸ್ತಾ ಅಂತ ಅವರಿಬ್ಬರು ನನ್ನನ್ನು ಅಂಗಡಿಗೆ ಕರ್ಕೊಳಕ್ಕೆ ಅಣ್ಣ ಸುಸ್ಸೋಗಿ ಹೋಗಿದ್ರು. ಮಂಕಿ ನೋಡಿ ತೆಗೆದು ಕೊಟ್ಟದ್ದು ಇನ್ನೂ ತರಲಿಕ್ಕೆ ಹೋಗಿದ್ದಾರಂತೆ. ಖುಷಿಯಾಗಿದೆ ನನಗೆ. ಇದು ಕಲರ್ ಇತ್ತು ಅಂತೇಳಿ ನೋಡಿ ತಕ್ಕೊಂಡದ್ದು ನಾನು. ಅದು ಚಂದ ಉಡ್ತದ ಇಲ್ಲ ಗೊತ್ತಿಲ್ಲ. ಚೆನ್ನಾಗಿ ಉಂಟು. ಬಟ್ ನನಗೆ ಖುಷಿ ಆಯಿತು. ನನಗೆ ಸಣ್ಣ ಮಕ್ಕಳಾಗೆ ಫೀಲ್ ಆಯಿತು. ಅಂದರೆ ಹೇಗೆ ಗೊತ್ತುಂಟ, ಹೋಗಿದ ತಕ್ಷಣ ಅದು ಬೇಕಾ ಇದು ಬೇಕಾ ಹೇಳಿ ತೆಕ್ಕೊಟ್ಟು ಅಲ್ಲಿಂದ ಸುಮ್ಮನೆ ಕರ್ಕೊಂಡು ಬರೋದು, ಅದು ಸಣ್ಣ ಮಕ್ಕಳಾಗೆ ಫೀಲ್ ಆಗ್ತದೆ. ನನಗೆ ಹಾಗೆ ಮಾಡಿದರೆ ಖುಷಿ ಆಗ್ತದೆ. ಇವಾಗನೇ ಬೆನ್ನೋವೆಲ್ಲ ಸ್ಟಾರ್ಟ್ ಆಯಿತು. ಇನ್ನು ಸ್ವಲ್ಪ ಹೊತ್ತು ಆಚೆಗೆ ಶಿಫ್ಟ್ ಆಗಬೇಕು, ಮಲಗು. ಬಟ್ ಎಂತ ಗೊತ್ತಾ, ನಾನು ಅಂದ್ಕೊಳ್ಳೋದು ನಾವೆಷ್ಟೇ ನಮಗೆ ಇದ್ದ ಟೆನ್ಷನಲ್ಲಿ ನಾನು ಹೆವಿ ಫನ್ ಆಯಿತಾ. ಅಂದರೆ ನನ್ನ ಟೆನ್ಷನ್ಸ್ನ ಇನ್ನೊಬ್ಬರಿಗೆ
ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಯಾವತ್ತೂ ಕೂಡ, ಯಾವತ್ತೂ ಜಾಲಿಯಾಗಿರ್ತಾನೆ. ಬಟ್ ಸಮ್ಟೈಮ್ಸ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಎಂತ ಹೇಳ್ತಾರೆ, ಆ ಬೇಜಾರು ಅನ್ನೋದನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೇ ನಾವು ಖುಷಿಯಲ್ಲಿದ್ರು, ಎಷ್ಟೇ ಇನ್ನೊಬ್ರು ತೋರ್ಪಡಿಕೆ ನಾವು ಏನೇ ಅದನ್ನು ಹೈಡ್ ಮಾಡಬೇಕು ಅಂತ ಹೇಳಿದ್ರೆ ಎಂಥದೇ ಮಾಡಿದ್ರು ಸಹ ಸಮ್ಟೈಮ್ಸ್ ಅದು ಆಗೋದೇ ಇಲ್ಲ ಅಂತ ಫೀಲ್ ಆಗ್ತದೆ. ಸೆಕೆಂಡ್ ಕಾಲ್ ಮಂಕಿದ್ದೆ ಕಾಲ್ ಬರ್ತುಂಟು. 1 ಸೆಕೆಂಡ್. ಹತ್ತದು ಇದ್ದೀರಾ? ಸೌಕರ್ಯ ಇವಾಗ ಬಂದರು ನೋಡಿ. ಇದೆಲ್ಲ 2 ಇಲ್ಲಿ, ಅದು ವಾಟರ್ ಬಾಟ್ಲ್ ಬಿಡಿ. ಇದೆಲ್ಲ ಇವಾಗ ಇಲ್ಲ, ಇನ್ನೂ ಒಂದು ಉಂಟಲ್ವಾ ಇಲ್ಲಿ ಎಲ್ಲಿ? ಹೌದು, ಟಾಡಾಯಿ ಎಲ್ಲ ಒಟ್ಟಾಯ್ತು. ಇದೀಗ ಫಸ್ಟ್ ತಿನ್ನೋದಾ ಅಂತ. ಬಟ್ ನನಗೆ ಅವ್ರು ಹೇಳಿದರು ಇದು ವರ್ತ್ ಅಂತೇಳಿ. ನನಗೆ ಅಂತ ಅನಿಸ್ಲಿಲ್ಲ. ಎಷ್ಟು ಸಣ್ಣ ಬಾಟ್ಲಿಗೆ ಎಷ್ಟು ಮಾರ 190. ಇದರಲ್ಲಿ ನಾನು 10-12 ಸಲ ಪದಾರ್ಥ ಮಾಡುವಷ್ಟು ಬೆಂಡೆಕಾಯಿ ತಗೊಳ್ಬೋದಿತ್ತ ಅಂತ ಅಲ್ವಾ. ಇದಕ್ಕೆ 290. ಇದರಲ್ಲಿ ನಾನೊಂದು ಬಟ್ಟೆನೇ ಪರ್ಚೇಸ್ ಮಾಡ್ಬೋದಿತ್ತು 290 ಅಲ್ವಾ ಅಲ್ವಾ ಅಣ್ಣ. ಇದರಲ್ಲಿ ಒಂದು ಬಟ್ಟೆ ಬರ್ತಿತ್ತು ನನಗೆ. ಇದರಲ್ಲಿ ಒಂದು 12 ಪದಾರ್ಥ ಆಗುವಷ್ಟು ಬೆಂಡೆಕಾಯಿ ತಗೊಳ್ತಿದ್ದೆ ನಾನು ಇದರಲ್ಲಿ. ಅಲ್ವಾ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಬೋದಿತ್ತು 190. ಎಂದು ಗೊತ್ತುಂಟಾ, ಇಷ್ಟು ಟೈಮ್ ಆದ್ಮೇಲೆ ತುಂಬಾ ಟೈಮಿಂದ ನನಗೆ ಕ್ಯಾಪ್ ಕಟ್ ಬೇಕು ಅಂತೇಳಿ ನಾನು ತುಂಬಾ ಕಷ್ಟಪಡ್ತಿದ್ದೆ ಆಯ್ತಾ. ಫೈನಲಿ ಇವತ್ತು ಆ ಡೇ ಬಂತು. ನನಗೆ ಅಣ್ಣ ಇನ್ಸ್ಟಾಲ್ ಮಾಡಿ ಎಲ್ಲ ಟೆಕ್ನಿಕ್ ಹೇಳಿಕೊಟ್ರು. ಇನ್ನು ವಿಡಿಯೋ ಜಿಗ್ಗ ಮಾಡೋದು ಗೊತ್ತಿಲ್ಲ, ಜಿಗ್ಗ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಡುದು. ಕ್ಯಾಪ್ ಕಟ್ ಇನ್ಸ್ಟಾಲ್ ಆಯ್ತು. ಯಾರಿಗಾದ್ರೂ ಟೆಕ್ನಿಕ್ ಬೇಕಿದ್ರೆ ನನ್ನನ್ನು ಕೇಳಿ, ಇನ್ನು ನಾನು ಗೈಡ್ ಮಾಡ್ತೇನೆ ನಿಮ್ಗೆ. ಅದು ಫ್ರೀ, ನಾನು ಫೀಸ್ ಅಂತ ತಗೊಳ್ಳೋದಿಲ್ಲ ಅಲ್ವಾ ಅಣ್ಣ. ಹೌದು, ಹೆಲ್ಪ್ ಮಾಡುವ ನಿಮ್ಗೆಲ್ಲ. ನೀವು ನಂಗೆ ಎಂತ ಕಮೆಂಟ್ ಮಾಡಿ, ಜ್ಯೂಸ್ ಬೇಡ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. DM ಅಲ್ಲಿ ನಾನು ಮಾಡುದಿಲ್ಲ, ಕಮೆಂಟ್ ಅಲ್ಲಿ ಸಹ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ತೇನೆ, ರಿಪ್ಲೈ ಮಾಡ್ತೇನೆ, ಹೇಳಿಕೊಡ್ಬೋದು. ಜ್ಯೂಸ್ ಕುಡಿತ್ಯಾ? ಎಲ್ಲ ಅನ್ಕೊಳ್ಬೋದು ಮರಿ. ಬಸ್ಸಲ್ಲಿ ನಮ್ಮದೇ ಚೊರೆ. ಎಲ್ಲರೂ ಅವ್ರವ್ರ ಪಾಡಿಗೆ ಮೂವಿ ನೋಡೋದು, ಸಾಂಗ್ ಎಲ್ಲ ಕೇಳೋದು, ಮೊಬೈಲಲ್ಲಿ ಮಾತಾಡೋದು ಮಾಡ್ತಿದ್ದಾರೆ. ನಮ್ದು 3 ಜನದೇ ಚೊರೆ. ಎಂತದ ವಾಸನೆ ಮಾರೆ, ಶಿ. ನಿಮ್ಗೆ ಮೂಗಿಲ್ವಾ? ಎಂತ ಗಾಡಿ ಅಲ್ಲ, ಡಂಪಿಂಗ್ ನರಕ ಯಾತನೆ. ನಮ್ಮ ಮಲ್ಪೆದ್ದು ಮೀನಿನ ಸ್ಮೆಲ್ ನಂಗೆ ಕೇಳುವಾಗ ಆಗ್ತದೆ. ಕೆಲವರಿಗೆ ಅದು ವಾಸನೆ ಅನಿಸ್ತದೆ, ಬಟ್ ವರ್ಸ್ಟ್ ವಾಸನೆ. ಅದೆಂತ ತರಕಾರಿ ತೋಟವಾ? ದ್ರಾಕ್ಷಿನಾ? ಹೌದಾ? ಓಹೋ.